ಹೆಲ್ಮೆಟ್ ಬಳಸಿ ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಎಲ್ಲರೂ ಪಾಲಿಸಬೇಕು. ಸಿಪಿಐ ವಸಂತ್ ಅಸೋದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಸ್ವಯಂ ಪ್ರೇರಿತವಾಗಿ ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಸಿಪಿಐ ವಸಂತ್ ಅಸೋಡೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಪಟ್ಟಣದಲ್ಲಿ ಶುಕ್ರವಾರ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಹಿನ್ನೆಲೆಯಲ್ಲಿ ಅವರು ಮಾತನಾಡಿದರು. ಪಟ್ಟಣದ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಸಂಚಾರ ನಿಯಮಗಳ ಬಗ್ಗೆ ತಿಳಿಸಿದರು. ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿ ಕುಡಿದು ವಾಹನ ಚಾಲನೆ ಮಾಡಿದರೆ, ಹೆಲ್ಮೆಟ್ ಇಲ್ಲದೆ ವಾಹನ ಚಾಲನೆ ಮಾಡಿದರೆ ಅಂಥವರಿಗೆ ನೀವು ತಿಳಿಸಿ ಹೇಳಬೇಕು ಎಂದು ಮಕ್ಕಳಿಗೆ ತಿಳಿಸಿದರು. ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ಇಲ್ಲದೆ ವಾಹನ ಚಾಲನೆ ಮಾಡಿದರೆ, ಕುಡಿದು ವಾಹನ ಚಾಲನೆ ಮಾಡಿದರೆ ಅಂಥವರಿಗೆ ಪೊಲೀಸರಿಂದ ದಂಡ ವಿಧಿಸಲಾಗುವುದು. ಸ್ಕೂಲಿನ ಮಕ್ಕಳು ಆಟದಲ್ಲಿ ಬರುವಾಗ ಹೆಚ್ಚಿನ ಸುರಕ್ಷತೆ ಹೊಂದಿರಬೇಕು. ಆಟೋದವರು ಎಲ್ಲ ಇನ್ಶೂರೆನ್ಸ್ ಮಾಡಿಸಿಕೊಂಡಿರಬೇಕು. ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ಚಿಕ್ಕ ಮಕ್ಕಳ ಗಾಡಿ ಓಡಿಸಿದರೆ ತಂದೆ ತಾಯಿಗಳ ಮೇಲೆ ಕೇಸ್ ಹಾಕಲಾಗುವುದು ಎಂದು ಎಚ್ಚರಿಸಿದರು. 18 ವರ್ಷದ ಮೇಲ್ಪಟ್ಟವರು ಎಲ್ಲರೂ ರಸ್ತೆ ನಿಯಮಗಳನ್ನು ಪಾಲಿಸಿ ಗಾಡಿ ಓಡಿಸಬಹುದು. ಚಿಕ್ಕ ಮಕ್ಕಳು ಯಾವುದೇ ಕಾರಣಕ್ಕೂ ಗಾಡಿ ಓಡಿಸಬಾರದು ಎಂದರು. ಕಾರು ಓಡಿಸುವವರು ಸೀಟ್ ಬೆಲ್ಟ್ ಹಾಕುವುದು, ವಾಹನಗಳನ್ನು 6 ತಿಂಗಳಿಗೊಮ್ಮೆ ಸರ್ವಿಸ್ ಮಾಡಿಸಬೇಕು. ರಸ್ತೆಯಲ್ಲಿ ಹೋಗುವಾಗ ಸುರಕ್ಷಿತವಾಗಿ ಅಂತರ ಕಾಯ್ದುಕೊಳ್ಳಬೇಕು. ನಿಗದಿತ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ವಾಹನ ಚಾಲನೆ ಮಾಡಬಾರದು. ಸಂಚಾರ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಎಂದರು. ಆಕ್ಸಿಡೆಂಟ್ಗಳಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಅದಕ್ಕೆ ನಾವು ಮುನ್ನೆಚ್ಚರಿಕೆ ವಹಿಸಬೇಕು. ನೀವು ಮಕ್ಕಳು ನಿಮ್ಮ ಯಾವ ವೆಹಿಕಲಲ್ಲಿ ನೀವು ಶಾಲೆಗೆ ಬರ್ತೀರಿ, ಯಾವ ಆಟೋದಲ್ಲಿ ಅಥವಾ ಯಾವ ವೆಹಿಕಲ್ ಬರ್ತಿಲ್ಲ, ಅದ್ರ ಬಗ್ಗೆ ನೀವು ಕೂಡ ಗಮನ ಹರಿಸ್ಬೇಕಾಗುತ್ತೆ. ಅರ್ಥ ಆಯ್ತಾ? ಯಾಕಂದರೆ ನ್ಯಾಷನಲ್ ಹೈವೇ ಇದೆ, ಇದು ಕೂಡ ನ್ಯಾಷನಲ್ ಹೈವೇ. ಆನಗಲ್ನಿಂದ ರಾಯದುರ್ಗವರೆಗೆ ಇದು ಕೂಡ ನ್ಯಾಷನಲ್ ಹೈವೇ. ಈ ನ್ಯಾಷನಲ್ ಹೈವೇಯಲ್ಲಿ ವೆಹಿಕಲ್ ಸ್ಪೀಡ್ ಲಿಮಿಟ್ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ನೀವೆಲ್ಲರೂ ಪಾಲನೆ ಮಾಡಬೇಕು. ನಿಮ್ಗೆ ಯಾಕೆ ಹೇಳ್ತದೆ ಅಂದರೆ, ನೀವು ನಿಮ್ಮ ಅಣ್ಣ ತಮ್ಮ ಅಥವಾ ನಿಮ್ಮ ತಂದೆ ತಾಯಿ ಯಾರು ನಿಮ್ಮನ್ನ ವೆಹಿಕಲಲ್ಲಿ ಕರ್ಕೊಂಬರ್ತಾರಲ್ಲ, ಅವರು ಕಡ್ಡಾಯವಾಗಿ ಕಾನೂನು ರೀತಿ ಏನೋ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆಗಳು ತೊಂದರೆ ಆಗುತ್ತೆ. ಈಗ ಸಾಕಷ್ಟು ಸಲ ನಿಮಗೆಲ್ಲ ಹೇಳಿದ್ದೀವಿ, ನಾವು ನೋಡಿದ್ದೀರಿ. ಇದು ಸಂಚಾರಿ ನಿಯಮಗಳು ಕಡ್ಡಾಯವಾಗಿ ಪಾಲಿಸಬೇಕಂತ. ಇದರಲ್ಲಿ ಅತಿ ಹೆಚ್ಚು ವಾಹನಗಳಲ್ಲಿ ಪೊಲೀಸರು ಡಿ.ಡಿ ಇದು ಏನು ಡಿ.ಡಿ ಕೇಸ್ ಅಂತದ್ದು ಡ್ರಿಂಕ್ಸ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಗಾಡಿ, ಬೈಕ್ ಆಗಲಿ ಕಾರ್ ಆಗಲಿ ವಾಹನ ಚಾಲನೆ ಮಾಡಬಾರ್ದು. ಮಾಡಿದರೆ ಗಾಡಿ ಸೀಸ್ ಆಗುತ್ತೆ. 10,000 ರೂಪಾಯಿ ಕೋರ್ಟಲ್ಲಿ ದಂಡ ಕಟ್ಟಬೇಕಾಗುತ್ತೆ. ಡ್ರಂಕ್ ಅಂಡ್ ಡ್ರೈವಿಂಗ್. ಅದರಿಂದ ಏನು ತೊಂದರೆ ಅಂದರೆ, ಅವ್ರ ಮಾನಸಿಕ ಸ್ಥಿತಿ ಸರಿಯಾಗಿರಲ್ಲ, ಅವಾಗ ಆಕ್ಸಿಡೆಂಟ್ಸ್ಗಳು ಆಗೋ ಸಾಧ್ಯತೆ ಇರ್ತದೆ. ಅದಕ್ಕೆ ನಿಮ್ಮ ಸಂಬಂಧಿಕರು ಯಾರಾದರೂ ಗಾಡಿ ಡ್ರಿಂಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ನೀವು ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಬಾರ್ದು ಅಂತ ಹೇಳಬೇಕು. ಅಂಥವ್ರ ಗಾಡಿ ಕೂಡ ಹತ್ತಬಾರ್ದು. ಇದು ಕಾರಲ್ಲಿ ನೋಡಿ. ಇದು ಮತ್ತು ಇನ್ನೊಂದು, ಅವ್ರ ಕಡೆ ಹೆಲ್ಮೆಟ್ ಇದೆ, ಹೆಲ್ಮೆಟ್ ಹಾಕೊಂಡಿಲ್ಲ, ಮತ್ತು ಫೋನನ್ನು ತನ್ನ ಕಿವಿಗೆ ಎತ್ಕೊಂಡು ಗಾಡಿ ಚಾಲನೆ ಮಾಡ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಿದರೆ ರಸ್ತೆ ಮೇಲೆ ಬಂದಾಗ ತೊಂದರೆಗಳಾಗಿ ಆಕ್ಸಿಡೆಂಟ್ಗಳಾಗೋ ಸಾಧ್ಯತೆ ಇರುತ್ತೆ. ಅದರಿಂದ ನಾವು ಪೊಲೀಸ್ ಇಲಾಖೆಯಿಂದ ಫೈನ್ ಕೂಡ ಕಟ್ಟಿಸ್ತೀವಿ. ಅದು ಸರ್ಕಾರಕ್ಕೆ ಜಮಾ ಆಗುತ್ತೆ, ಬ್ಯಾಂಕಿಗೆ. ಅದೇ ರೀತಿ ಆಟೋದಲ್ಲಿ ಸಾಕಷ್ಟು ಜನ ಮೇಲೆ ಎತ್ಕೊಂಡು, ನಾವು ರೋಡಲ್ಲಿ ಸಾಕಷ್ಟು ನೋಡಿದ್ದೀವಿ, ಆ ಸ್ಕೂಲ್ ಮಕ್ಕಳೆಲ್ಲ ಹಿಂದ್ಗಡೆ ಜೋತ್ಕೊಂಡು ಹೋಗ್ತಾರೆ. ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಆಟೋದಲ್ಲಿ ಎತ್ತುವಾಗ ನಿಮ್ಮ ಪೇರೆಂಟ್ಸ್ಗೆ ಹೇಳಿ, ಆಟೋದ DL ಅವ್ನ ಡ್ರೈವರ್ ಲೈಸೆನ್ಸ್ ಇದೆಲ್ಲ ಚೆಕ್ ಮಾಡಿಸ್ಬೇಕು, ಡ್ರೈವರ್ದು. ಆಮೇಲೆ ಆಟೋದಲ್ಲಿ ಕೆಪಾಸಿಟಿ ಇದೆ, ಎಷ್ಟು ಕೆಪಾಸಿಟಿ 3+4 ಇದ್ದರೆ ಅಷ್ಟೇ, 3+1 ಇದ್ದರೆ 4 ಜನ ಅಷ್ಟೇ ಹೋಗ್ಬೇಕು. ಆಮೇಲೆ ಮಕ್ಕಳು ಯಾವುದೇ ಕಾರಣಕ್ಕೂ ಹಿಂದ್ಗಡೆ ಜೋತ್ಕೊಳ್ಳೋದು, ಮೇಲ್ಗಡೆ ಹತ್ತೋದು ಮಾಡಬಾರ್ದು. ಅರ್ಥ ಆಯ್ತಾ? ಆಮೇಲೆ ಆ ಆಟೋಕ್ಕೆ ಇನ್ಸೂರೆನ್ಸ್ ಇರಬೇಕು. ಆ್ಯಕ್ಚುಲಿ ಸ್ಕೂಲ್ ಮಕ್ಕಳನ್ನ ಆಟೋದಲ್ಲಿ ಬರಲೇಬಾರ್ದು. ಬಂದರೆ ಇದು ಕಾನೂನು ಪ್ರಕಾರ ಇದನ್ನು ಪಾಲನೆ ಮಾಡಬೇಕಾಗುತ್ತೆ. ಅದೇ ರೀತಿ ಕಾರ್ಯಕ್ರಮದ ಮುಂಚಿತವಾಗಿ ಪಟ್ಟಣದ ವಿವಿಧ ಶಾಲಾ ಮಕ್ಕಳಿಂದ ಜಾಥಾ ಏರ್ಪಡಿಸಿ ಮುಖ್ಯ ರಸ್ತೆಯಿಂದ ಸಂಚಾರ ನಿಯಮಗಳ ಘೋಷಣೆ ಕೂಗುತ್ತಾ ಅರಿವು ಮೂಡಿಸಲಾಯಿತು. ಸಂದರ್ಭದಲ್ಲಿ ಸಿಪಿಐ ವಸಂತ್ ಅಸೋದೆ, ಸಬ್ ಇನ್ಸ್ಪೆಕ್ಟರ್ ಪಾಂಡುರಂಗಪ್ಪ, ಸಿಬ್ಬಂದಿಗಳಾದ ದೇವರಾಜ್, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇನ್ನೂ ಹಲವರು ಉಪಸ್ಥಿತರಿದ್ದರು.
ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369